ಇಡಿ. ನಿಂತ್ಕೋ. ಆ ಹುಡುಗ ಆಗ್ಲೇ 3 ಬಾಕ್ಸ್ ತಗೊಂಡೋಗಿಟ್ಟ. ನೀನ್ ಈ ಬಾಕ್ಸ್ ತಗೊಂಡ್ ಬರೋದಕ್ಕೆ ಯಾಕೆ ಇಷ್ಟೊತ್ತು ಮಾಡ್ದೆ? ಅದು ಧ್ರುವ ಹೇಳಿದ್ರಲ್ಲ, ತುಂಬಾ ಜೋಪಾನ ತಗೋಬರ್ಬೇಕು, ಯಾವುದೇ ತರ ಡ್ಯಾಮೇಜ್ ಆಗ್ಬಾರ್ದು ಅಂತ, ಅದಕ್ಕೆ ತಡ ಆಯ್ತು. ಅವನು ಹಾಗೆ ತಗೊಂಡ್ ಹೋಗಿಟ್ಟಿದ್ದು, ನೀನ್ ಯಾಕೆ ತಡ ಮಾಡ್ದೆ? ಅದು 1 ಬಾಕ್ಸ್ ಡ್ಯಾಮೇಜ್ ಆಗಿತ್ತು, ಮತ್ತೆ ಅದನ್ನ ಪ್ಯಾಕ್ ಮಾಡ್ಕೊಂಡ್ ಬರೋಷ್ಟರಲ್ಲಿ ತಡ ಆಯ್ತು. ಡ್ಯಾಮೇಜ್ ಆಗಿತ್ತಾ? ಯಾವ ಬಾಕ್ಸ್ ಅದು? ಎಲ್ಲ ನೀಟಾಗಿ ಪ್ಯಾಕ್ ಮಾಡಿದ್ವಲ್ಲ, ಮತ್ತೇನ್ ಡ್ಯಾಮೇಜ್ ಆಯ್ತು? ಅದಕ್ಕೆ ಯಾಕೆ ಇಷ್ಟೊಂದೆಲ್ಲ ಕೇಳ್ತಿದ್ಯಾ ಮೈನಾ? ಸರಿ ಮಾಡಿದೆ ಅಂತ ಹೇಳಿದ್ನಲ್ಲ. ಒಂದ್ ನಿಮಿಷ ಅಣ್ಣ, ಇದನ್ನ ಲೋಡ್ ಮಾಡ್ಬಿಡಿ, ಅಲ್ಲೇ ಇಡಿ. ಓಪನ್ ಮಾಡು. ರಮೇಶ್, ನಿನ್ಗೆ ಹೇಳ್ತಿರೋದು, ಬಾಕ್ಸ್ ಓಪನ್ ಮಾಡು. ಏನ್ ಮೈನಾ, ಏನ್ ಅನುಮಾನ ಪಡ್ತಿದ್ಯಾ? ಯಾಕೆ ಇಷ್ಟೊಂದು ಎಂಕ್ವೈರಿ ಮಾಡ್ತಿದ್ಯಾ? ನಾನು ಧ್ರುವ ಹತ್ರ ಮಾತಾಡ್ತೀನಿ. ಅವ್ರ ಹತ್ರ ನಾನ್ ಮಾತಾಡ್ತೀನಿ, ನೀನ್ ಬಾಕ್ಸ್ ಓಪನ್ ಮಾಡು. ಏನ್ ಮೈನಾ, ಏನ್ ಮಾತಾಡ್ತಿದ್ಯಾ? ನಾನು ಹೇಳ್ತಿದ್ದೀನಿ ತಾನೇ, ಬಾಕ್ಸ್ ತೆಗಿ. ಅದನ್ನ ಸರಿ ಮಾಡಿದೆ ಅಂತ ಹೇಳಿದ್ನಲ್ಲ, ಮತ್ತೆ ಬಾಕ್ಸ್ ಓಪನ್ ಮಾಡಿದ್ರೆ ಟೈಮ್ ವೇಸ್ಟ್ ಆಗಲ್ವಾ? 2 ನಿಮಿಷ ಬಾಕ್ಸ್ ಓಪನ್ ಮಾಡಿದ್ರೆ ಏನೂ ಆಗಲ್ಲ. ಏನಿದೆ ಆಚೆ ತೆಗಿ, ತೆಗಿ. ಮೈನಾ, ಏನಾಯ್ತು? ಆನಂದಣ್ಣ, 2 ಬಾಕ್ಸ್ ತರೋದಿಕ್ಕೆ ಯಾಕೆ ತಡ ಅಂತ ಕೇಳಿದ್ರೆ, ಯಾವ್ದೋ 2 ಬಾಕ್ಸ್ ಡ್ಯಾಮೇಜ್ ಆಗಿತ್ತು, ಅದನ್ನ ಸರಿ ಮಾಡೋದಿಕ್ಕೆ ತಡ ಆಯ್ತು ಅಂತ ಹೇಳ್ದ. ಇದ್ರಲ್ಲಿ ಏನಿದೆ, ಆ 2 ಬಾಕ್ಸ್ ಯಾವ್ದಂತ ಕೇಳಿದ್ರೆ ಉತ್ತರ ಕೊಡ್ತಿಲ್ಲ. ಆನಂದ, ನಾನ್ ಸರಿ ಮಾಡಿದೀನಿ ಅಂತ ಹೇಳ್ದೆ. ಅದೇ ನೀನೇನ್ ಸರಿ ಮಾಡಿದೆ ಅಂತ ನಾನು ನೋಡ್ಬೇಕು. ಮೊದ್ಲು ಬಾಕ್ಸ್ ಅಲ್ಲಿ ಏನಿದೆ ಆಚೆ ತೆಗಿ, ಆಚೆ ತೆಗಿ ಅಣ್ಣ. ಏಯ್ ಮೈನಾ, ಧ್ರುವ ಅರ್ಜೆಂಟ್ ಅಂತ ಏನೋ ಕರೀತಾ ಇದ್ದಾನೆ, ಒಳಗಡೆ ಹೋಗಮ್ಮ. ಬರ್ತೀನಿ ಅಣ್ಣ, ಮೊದ್ಲು ನಿನ್ ಬಾಕ್ಸ್ ತೆಗಿ. ಮೈನಾ, ಏನೋ ತುಂಬಾ ಅರ್ಜೆಂಟ್ ಅಂತಿದ್ದಾನೆ, ಹೋಗಮ್ಮ. ಮೈನಾ, ಧ್ರುವ ಅರ್ಜೆಂಟು ಅಂದ್ಮೇಲೆ ಏನೋ ಒಂದ್ ಕೆಲಸ ಇರತ್ತೆ, ನೀನ್ ಹೋಗು, ನಾನು ಇಲ್ಲಿ ನೋಡ್ಕೊಂತೀನಿ. ಅಲ್ಲ ಆನಂದಣ್ಣ, ಯಾವ್ದೋ 2 ಬಾಕ್ಸ್. ಮೈನಾ, ನಾನು ನೋಡ್ಕೊಂತೀನಿ, ನೀನ್ ಹೋಗು. ಸರಿ, ಇದು ಲೋಡ್ ಆಗಿರೋದೆಲ್ಲ ಬರ್ದಿದ್ದೀನಿ, ಮಿಕ್ಕಿದ್ ನೀವು ಬರ್ಕೋಬೇಕು. ಸರಿ, ನೀನ್ ಹೋಗು, ನಾನು ನೋಡ್ಕೊಂತೀನಿ. ಲೋ, ಏನೋ ಅದು, ಏನ್ ಡ್ಯಾಮೇಜ್ ಆಗಿದ್ಯೋ? ಏನಿಲ್ಲ ಅಣ್ಣ, 2 ಬಾಕ್ಸ್ ಡ್ಯಾಮೇಜ್ ಆಗಿತ್ತು, ಅದನ್ನ ಸರಿ ಮಾಡಿದೆ ಅಂತ ಹೇಳ್ದೆ. ಆದ್ರೂ ಬಾಕ್ಸ್ನ ತೆಗಿ ಅಂತ ಹೇಳ್ತಿದ್ದಾರೆ. ಈಗ ಡೆಲಿವರಿ ಹೋಗಿ ಮುಟ್ಟೋವರೆಗೂ ಟೆನ್ಷನ್ ಇದ್ದೇ ಇರತ್ತೆ, ಅದು ಮೈನಾ ಜವಾಬ್ದಾರಿ ಕೂಡ. ಸರಿ, ತಲೆ ಕೆಡ್ಸ್ಕೊಬೇಡ, ಹೋಗಿ ಲೋಡ್ ಮಾಡು. ಸರಿ, ಬೇಗ ಬಾರೋ, ತಗೊಂಡೋಗೋ ಇದನ್ನ. ಇನ್ನು ಒಳಗಡೆ ಬೇರೆ ಇದೆಯಾ? ಹೋಗ್. ಸರ್, ಇದರಲ್ಲಿ ಇನ್ವಾಯ್ಸ್ನೆಲ್ಲ ಕರೆಕ್ಟಾಗಿ ಲೆಕ್ಕ ಹಾಕಿ ಬರ್ತಿದ್ದೀನಿ. ಯಾವ ಡೀಟೇಲ್ಸು ಮಿಸ್ ಮಾಡಬೇಡಿ, ಸರಿನಾ? ಹುಷಾರು, ಜೋಪಾನ. ತಲುಪಿಸ್ತೀನಿ ಸರ್. ಅಣ್ಣ, ನಿಮಗೆ ಆರ್ಡ್ರ್ ಕೊಟ್ಟು ಅಭ್ಯಾಸ ಇದೆ, ಆದರೆ ನಾನು ಪ್ರೊಡಕ್ಷನ್ ಹೆಡ್ ಆಗಿ ಇದು ನನ್ನ ಮೊದಲನೇ ಆರ್ಡರ್, ಅದಕ್ಕೆ ಸ್ವಲ್ಪ ಟೆನ್ಷನಲ್ಲಿ ಮಾತಾಡ್ತಾ ಇದ್ದೀನಿ. ಏನು ಅನ್ಕೋಬೇಡಿ, ಜೋಪಾನ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಆರಾಮಾಗಿ ಏರ್ಪೋರ್ಟ್ ತಲುಪಿಸ್ತೀನಿ. ಸರಿ, ಬರ್ತೀನಿ ಅಣ್ಣ. ಮಗ, ನೀನ್ ಫಸ್ಟ್ ಆರ್ಡರ್ ಅಂತೂ ಸೂಪರ್ ಕಣೋ. ಇದು ನನ್ನ ಆರ್ಡ್ರ್ ಮಾತ್ರ ಅಲ್ಲ, ಇದರಲ್ಲಿ ನಮ್ಮೆಲ್ಲರೂ ಶ್ರಮನೂ ಇದೆ. ನಾವೆಲ್ಲರೂ ಒಟ್ಟಿಗೆ ಗೆಲ್ತಾ ಇದ್ದೀವಿ. ಎಸ್ ಮಗ.